ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಔಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸಡನ್ನಾಗಿ ಎದ್ದಿದ ತಕ್ಷಣ ಜ್ಞಾಪನ ಆಯಿತು. ಆ್ಯಂಡ್ ನಿಮಗೂ ನಾನು ಎಲ್ಲೋಗ್ತಿದ್ದೀನಿ ಅಂತ ಕರ್ಕೊಂಡು ಹೋಗೋಣ ನನ್ನ ಜೊತೆ ಅಂತ ಅನಿಸ್ತು. ಸೊ ಸ್ಟಾರ್ಟೆಡ್ ದಿಸ್ ವ್ಲಾಗ್. ಆ್ಯಂಡ್ ಬೆಂಗಳೂರಿಯನ್ಸ್ಗೆ ಎಷ್ಟೊಂದು ಜನಕ್ಕೆ ಈ ಸ್ಪಾಟ್ ಗೊತ್ತಿರುತ್ತೆ. ಆ್ಯಂಡ್ ಹೋಗೋಣ ಇವಾಗ. ಸೊ ಲೆಟ್ಸ್ ಗೆಟ್ ಟು ದ ವಿಡಿಯೋ. ಸೊ ಹೋಗೋಕ್ಕೆ ಯಾವ ಬಟ್ಟೆ ಹಾಕೊಳ್ಳೋದು ಅನ್ನೋದೇ ಎಲ್ಲ ಹುಡುಗಿರ್ಗು ಫಸ್ಟ್ ಕ್ವಶನ್ ರೈಸ್ ಆಗೋದು. ನಾನು ಹಂಗೆ ಇಷ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಯಾವ್ದು ಹಾಕೊಳ್ಳೋದಂತ ಚೆಕಿಂಗ್. ಸೊ ಇದು ಹಾಕ್ಕೊಳ್ತೀನಿ. ಒಂದು ನಿಮಿಷ ಎತ್ಕೊಂಡ್ಬಿಡ್ತೀನಿ. ಎಸ್ ಎತ್ಕೊಂಡೆ. ಹಾಂ, ಇದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಫ್ರಮ್ ಯಾವುದಿದು ರಿತುಕಮ್ಮ. ಸೊ ದಿಸ್ ಇಸ್ ನೈಸ್. ಇದನ್ನೇ ಹಾಕ್ಕೊಂಡು ರೆಡಿ ಆಗ್ಬಿಟ್ಟು ಹೋಗ್ತಾ ಇರೋದಷ್ಟೇ. ಐಲ್ ಗೆಟ್ ರೆಡಿ ಆ್ಯಂಡ್ ಗಾಟ್ ರೆಡಿ. ತುಂಬ ಟೈಮ್ ಏನು ತೊಗೊಂಡಿಲ್ಲ. ವಿತಿನ್ ಹಾಫ್ ಆನ್ ಅವರ್ ಐ ಗಾಟ್ ರೆಡಿ. ಆ್ಯಂಡ್ ದಿಸ್ ಇಸ್ ಹೌ ಮೈ ಔಟ್ಫಿಟ್ ಲುಕ್ಸ್. ಆ್ಯಂಡ್ ಇದು US ಪೋಲೋ ಬ್ಯಾಗ್ ಆ್ಯಂಡ್ ಟಾಮಿದು ವಾಚ್. ಆ್ಯಂಡ್ ಐಲ್ ಶೋ ಯು ವೇಟ್. ಇನ್ನೊಂದು ಯಾವ ಚಪ್ಪಲ್ಸ್ ಹಾಕೊಳ್ಳೋಣ ಅಂದ್ಕೊಂಡ್ರೆ ನಿಮಿಷ. 1,000 ಇದ್ದಾವೆ. ಇದರಲ್ಲಿ ಇವಾಗ ಹುಡ್ಕೋದೆ ನನಗೆ ತಲೆನೋವು. ಹಾಂ, ಇದು ನಾನು ಯಾವಾಗ ತೊಗೊಂಡಿದ್ದೆ ಅಂದರೆ 5-6 ಮಂತ್ಸ್ ಆಗಿರಬೇಕು. ಇಂಚ್ 5 ತೊಗೊಂಡಿದ್ದು. ಸೊ ತುಂಬ ಸತಿ ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ಇದು ವೆಡ್ಜಸ್ ಥರ. ಸೊ ಐ ಜಸ್ಟ್ ವೇರ್ ದಿಸ್. ಸ್ವಲ್ಪ ಹೈಟು ಕಾಣ್ತೀನಿ. 5.2 ಇರೋದ್ರಿಂದ ಒಂದು 5.6 ಥರ ಕಾಣಿಸ್ತೀನಿ. 4th ದಿಸ್ ಹೌ ಇನ್ನೊಂದು ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸಕ್ಕತ್ತಾಗಿದೆ. ಸೊ ಕಂಫರ್ಟಬಲ್. ನೋಡಿದಾಗ ಗೊತ್ತಾಗ್ತದೆ. ಒಂಥರ ಫ್ಲೋರಲ್ಲು ಫುಲ್ ಶಿಫಾನ್ ಫ್ಯಾಬ್ರಿಕ್ಕು. ಸೊ ರಿತುಕುಮಾರ್ ಅವ್ರದ್ದು ಸಖತ್ ಕಂಫರ್ಟಬಲ್ ಅನಿಸುತ್ತೆ. ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ದಿಸ್ ಹೌ ಇಟ್ ಲುಕ್ಸ್. ಸೊ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಎಸ್, ಇವಾಗ ರೆಡಿಯಾಗಿ ಆಯಿತು. ಈಗ ಹೊರಡೋಣ. ಆ್ಯಂಡ್ ಹೊರಟ್ವಿ. ದ ವೆದರ್ ವಾಸ್ ಲೈಕ್ ಸೂಪರ್ ಚಿಲ್ಲಿಂಗ್. ನನಗಿಷ್ಟ ಆದಂಗೆ ಇತ್ತು. ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂದ್ಕೊಂಡಿದ್ದೆ. ಆ ಥರ ಇಲ್ಲ, ಬಿಸಿಲು ಬಂದಿದೆ. ಸೊ ಹೋಗ್ತಾ ಈ ಸೀನರಿ ಎಲ್ಲ ಎಂಜಾಯ್ ಮಾಡಿಕೊಂಡು ಲೈಕ್ ಇಂಥ ಚೆನ್ನಾಗಿದೆ ಅನಿಸ್ತಾ ಇತ್ತು. ಸೊ ನಂದಿ ಬೆಟ್ಟಕ್ಕೆ ಹೋಗಿ ಎಷ್ಟೊಂದು ದಿನ ಆಗಿತ್ತು. ಸೊ ಇದು ನೋಡಿದ ತಕ್ಷಣ ಲೈಕ್ ಎಷ್ಟು ಚೆನ್ನಾಗಿದೆ ವೆದರು ಅಂತ ಫುಲ್ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಲಾಂಗ್ ಟೈಮ್ ಅನಿಸುತ್ತೆ ಫ್ಯಾಮಿಲಿ ಜೊತೆ ಮತ್ತೆ ಆಚೆ ಹೋಗಿದ್ದು. ಇಲ್ಲೆಲ್ಲ ಚೇಪೆಕಾಯಿ ಹಲಸಿನ ಹಣ್ಣದೆಲ್ಲ ಇತ್ತು. ಹಲಸಿನ ಹಣ್ಣು ತಿನ್ಬೇಕನ್ನಿಸ್ತು. ಸೊ ವಿ ಟೋಕ್ ಆ್ಯಂಡ್ ವಿ ಫಿನಿಶ್ ದಮ್ ಆಫ್. ಆ್ಯಂಡ್ ಸಾಗ್ತಾ ಇದೆ ನಮ್ಮ ದಾರಿ. ಆ್ಯಂಡ್ ಸಾಂಗ್ಸ್ ಪ್ಲೇ ಆಗ್ತಿರೋದ್ರಿಂದ ನಾನು ಅಲ್ಲೇನು ಮಾತಾಡ್ದೆ ಅದೆಲ್ಲ ಕೇಳಿಸ್ತಿಲ್ಲ. ಬಟ್ ಎಸ್, ಲುಕ್ ಅಟ್ ಇಟ್. ನೋಡಿ ಯಾರ ಮನೆಯಲ್ಲಿ ಕಾರ್ನ ಎಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ. ಜಸ್ಟ್ ಕಿಡಿಂಗ್, ಇದು ವಾಟರ್ ಟ್ಯಾಂಕ್. ಬಟ್ ಸಖತ್ತಾಗಿತ್ತು ಅದು. ಈ ರೋಡಲ್ಲಿ ಹೋದವ್ರು ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ. ಆ್ಯಂಡ್ ನಾನು ಇಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನಾನು ಪ್ರೇಸ್ ಮಾಡ್ಕೊತಿದ್ದೆ ಹಂಗೆ ಲೈಕ್. ಆ್ಯಂಡ್ ಒಳ್ಳೆ ವೆದರು ಗೈಸ್. ಆ ಗುಡ್ಡ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ವಾವ್ ವಿ ಆರ್ ಇಂಟು ಇಟ್. ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಡ್ತೀವಿ. ರೀಚ್ ಆಗಿಬಿಟ್ರೆ ಸಾಕು ಅನಿಸ್ತು. ಇದು ನೋಡಿದ್ರೆ ಸೇಮ್ ನಂಗೆ ಊಟಿಯಲ್ಲಿ ನೋಡಿದ್ವಲ್ಲ. ಸೊ ಅದು ಒಂದು ಪೈನ್ ಫಾರೆಸ್ಟ್ ಆ ಥರ ಫೀಲ್ ಅನಿಸ್ತಿತ್ತು. ಒಂದು ಫ್ಯೂ ಸೆಕೆಂಡ್ಸ್ ಇದು ಪಾಸ್ ಆಗೋ ತನಕ ನಂಗೆ ಊಟಿಗೆ ಬಂದುಬಿಟ್ವೇನೋ ಅನ್ನೋ ಥರ ಅನಿಸ್ತು. ಬಟ್ ಚೆನ್ನಾಗಿತ್ತು ವೆದರು. ಇಷ್ಟೊಂದು ರೆಸ್ಟೋರೆಂಟ್ಸ್ ಎಲ್ಲ ಆಗ್ಬಿಟ್ಟಿದೆ. ಆಮೇಲೆ ಫುಲ್ ಒಂಥರ ಪಾಶ್ ಆಗಿಬಿಟ್ಟಿದೆ. ಇದು ಆಬ್ವಿಯಸ್ಲಿ ಪಾಶ್ ಈ ಕಡೆ ಏರ್ಪೋರ್ಟ್ ಇರೋದ್ರಿಂದ. ಸೊ ನಾನು ಮಗಳಿಗೆ ಬಂಡೆ ಮೇಲೆ ಹೋಗಬೇಕು, ಅಲ್ಲಿಂದ ಹಗ್ಗ ಹಾಕ್ತಾರೆ, ಅದನ್ನು ಹತ್ಕೊಂಡು ಹೋಗ್ಬೇಕಂದ್ರೆ ಶಿ ಲೈಕ್ ಓಕೆ ವಿ ಕ್ಯಾನ್ ಡೂ ಇಟ್ ಅಂತ ಹಂಗಂತೋಳೆ. ಫುಲ್ ಒಂಥರ ಫನಿ ಆಗಿತ್ತು. ಅವಳು ಮಾತಾಡೋದೇ ಒಂಥರ ಚೆಂದ. ಆಮೇಲೆ ವಿಲಾಸ್ ಎಲ್ಲ ಸಖತ್ ಕ್ರೇಜಿಯಾಗಿ ಆಗ್ಬಿಟ್ಟಿತ್ತು. ಇಲ್ಲೆಲ್ಲ ರೋಡ್ ಸೈಡಲ್ಲಿ ಎಷ್ಟೊಂದು ಫ್ರೂಟ್ಸು ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ನಂಗೆ ಈ ಥರ ಆಚೆ ಬಂದಿದ್ದ ತಕ್ಷಣ ನಂಗೆ ಫಸ್ಟ್ ಬೇಲ್ಪುರಿ ತಿನ್ಬೇಕು ಅನಿಸ್ತಿರುತ್ತೆ. ಅದು ಏನಕ್ಕಂತ ಗೊತ್ತಿಲ್ಲ. ಸೊ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಬೇಲ್ಪುರಿ ಎಲ್ಲ ಬಂದಮೇಲೆ ತಿನ್ನೋಣ, ಇಲ್ಲ ಸ್ವಲ್ಪ ಸಂಜೆ ಆಗಲಿ. ನಾವು ಇವಾಗ ಮಧ್ಯಾಹ್ನ ಹೊರಟಿರೋದು. ಎಂಟ್ರಿ ಟಿಕೆಟ್ ತಗೊಂಡು ಹೋಗ್ತಾ ಇರ್ಬೇಕು. ಕಾಣಿಸಲ್ಲ ಇರುತ್ತೆ ಎಲ್ಲೋ, ನಮಗೆ ಕಾಣಿಸಲ್ಲ.
ಅಲ್ಲಿ ಮತ್ತೆ ಸಾಂಗ್ ಪ್ಲೇ ಆಯಿತು. ಸೊ ಅದು ವಾಯ್ಸ್ ಓವರ್ ಕೊಡೋಣ ಅಂದ್ಕೊಂಡೆ. ಆ್ಯಂಡ್ ವೆದರ್ ನೋಡಿ ಏನು ಸಕ್ಕತ್ತಾಗಿ ಫುಲ್ ಗ್ರೀನರಿ ನೋಡೋಕ್ಕೆ ನಿಜ ಚೆನ್ನಾಗಿ ಅನಿಸ್ತಿತ್ತು. ಫುಲ್ ನನ್ನ ಹಸ್ಬೆಂಡು ನನ್ನ ಮಗ ಎಲ್ಲ ಹಾಗೆ ಅಂತಿದ್ರು. ಸೊ ಎಷ್ಟು ಚೆನ್ನಾಗಿ ಅನಿಸ್ತಿದೆ ನೋಡಿ, ಈಗ ಫುಲ್ ಗ್ರೀನ್ಸ್ ಬೆಳೆದುಬಿಟ್ಟಿದೆ. ಒಂದೊಂದು ಸತಿ ಅದೆಲ್ಲ ಇಷ್ಟು ಕಾಣ್ತಿರಲ್ಲ. ಸೊ ಎಲ್ಲ ಮರ ಖಾಲಿ ಇರ್ತಿತ್ತು. ಬಟ್ ಈ ಸತಿ ಫುಲ್ ಗ್ರೀನರಿ, ಸಕ್ಕತ್ತಾಗಿ ಮಳೆ ಬಂದು ಬೆಳೆದಿದೆ. ನನ್ನ ಮಗಳು ಆರಾಮಾಗಿ ನಮ್ಮದು ಹೊಸ ಕಾರಲ್ಲಿ ಸನ್ ರೂಫಲ್ಲಿ ಎಂಜಾಯ್ ಮಾಡ್ಕೊಂಡು ಜಸ್ಟ್ ಚಿಲ್ ಮಾಡ್ತಾಯಿದ್ರು. ಅವನಾದಮೇಲೆ ಅವಳು ಇಬ್ಬರೂ ಹಠ ಅವ್ರಿಗೆ. ಸೊ ಜಸ್ಟ್ ಎಂಜಾಯಿಂಗ್ ದ ವ್ಯೂ. ಆ್ಯಂಡ್ ನಾವಂತೂ ಎಂಟ್ರಿ ಆಗಿಬಿಟ್ವಿ. ಇವಾಗ ನನ್ನ ಮಗ್ಳಿಗೆ ಸ್ವಲ್ಪ ಕಾಲು ಇಳೀತಾ ಇದೆ. ನಮ್ಮ ಬಾಸ್ ಬೇರೆ ಕಾಣಿಸಿದ್ರು, ಆಂಜನೇಯ ಸ್ವಾಮಿ. ಏನು ಇಲ್ಲ ಅನ್ಸುತ್ತೆ. ನೀರು ಫುಲ್ ನೀಟಾಗಿ ಮಾಡ್ತಾರಲ್ವಾ ಕಲ್ಯಾಣಿ. ಹೌದು ಹಾಗೆ, ಬಟ್ ಎಲ್ಲ ಕೊಳೆ ಆಗಿದೆ ಇರೋದು. ಹಿಂಗ ನೇಚರ್ ಮಧ್ಯೆ ಇದ್ದಾರೆ, ಅದನ್ನ ಯಾವಾಗ ಕ್ಲೀನ್ ಮಾಡ್ತಿರೋಕ್ಕೂ ಆಗಲ್ಲ. ಆ್ಯಂಡ್ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಬಸ್ ಬಂತು, ಅದರ ಹತ್ಕೊಂಡು ಮೇಲೆ ಹೋಗೋಣ. ನಡ್ಕೊಂಡು ಹೋಗ್ಬೋದು, ಸೊ ಸ್ವಲ್ಪ ಸನಿ ಇತ್ತಲ್ಲ, ಸೊ ಹೀಗೆ ಬಸ್ಸಲ್ಲೇ ಟೆಂಪಲ್ ಒಳಗಡೆ ನಾವು ಪೂಜೆ ಅಂದರೆ ವಿಡಿಯೋ ಮಾಡ್ಬೋದು ಇಲ್ವೋ ಗೊತ್ತಿಲ್ಲ. ಸೊ ಯೂಶಲಿ ಯಾವ ಟೆಂಪಲ್ಸ್ ಒಳಗೂ ಮಾಡಲ್ಲ. ಸೊ ಜಸ್ಟ್ ಇಲ್ಲಿ ಗ್ಲಿಮ್ಸನ್ನು ಮಾಡ್ತಾ ಇದ್ದೀನಿ. ಪೀಸ್ಫುಲ್ಲಾಗಿ ಸಕ್ಕತ್ತಾಗಿದೆ, ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸ್ತಿದೆ. ಲೈಕ್ ಸೋ ಕಾಮ್, ವೆರಿ ಬ್ಯೂಟಿಫುಲ್. ಇದನ್ನ ನಡೀತಿರ್ಬೇಕಾದ್ರೆ ಗಂಟೆ ಬಿದ್ದಾಗ್ಬಿಡುತ್ತೆ ಬಾಲದಲ್ಲಿ. ಅವಾಗ ಯಾರ ಕೈಲಿ ಎತ್ತಕ್ಕಾಗಲ್ಲ. ಇದನ್ನ ನಡೀತಿರ್ಬೇಕಾದ್ರೆ ಬಾಲದಲ್ಲಿ ಗಂಟೆ ಕಟ್ಬಿಟ್ಟು ಎತ್ತಿಸ್ತಾರೆ ಆಂಜನೇಯ. ಇಲ್ಲಿ ಕೂದಲಿದೆ, 3 ಕೂದಲು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಸೌತ್ ಫೇಸ್ ತಿರ್ಕೊಂಡು ಸೀತೆಯಲ್ಲಿ ಅಂತ ಹುಡುಕ್ತಾ ಇದೆ ಆಂಜನೇಯ. ಪಾಪ ಪೂಜಾರಿನೇ ಬಂದು, ಪೂಜಾರಿ ಅರ್ಚಕರೇ ಬಂದು ಅದ್ರದ್ದು ಸ್ಟೋರಿ ಎಲ್ಲ ಹೇಳ್ತಾ ಇದ್ದು ದೇವ್ರದ್ದು. ಲೈಕ್ ಚೆನ್ನಾಗಿ ಅನಿಸ್ತು, ಸ್ಟೋರಿನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆದರ್ ಅಂತೂ ಫುಲ್ ಸನಿ. ಲಾಸ್ಟ್ ಟೈಮ್ ನೋಡಿದ್ವಿ, ಇನ್ನೂ ಬಿಸಿಲಿಗೆ ಸಕ್ಕವಾಗಿ ಬರ್ತಾ ಇದೆ. ಪಾಪ ಮಲ್ಕೊಂಡ್ಬಿಟ್ಟೈತೆ ಟಯರ್ಡ್ ಆಗಿರುತ್ತೆ ಅದಕ್ಕೆ ಪಾಪ. ಭಯಾನೂ ಹುಷಾರು ತಿನ್ನುತ್ತೆ. ಯಾಕೋ ಡಲ್ ಆಗಿದೆ, ತಿಂತಿಲ್ಲ ಯಾಕೋ, ಸ್ವಲ್ಪ ಹುಷಾರಿಲ್ಲ ಅನ್ಸುತ್ತೇನೆ. ಹೋಗ್ಬಿಡ್ರಿ ಪಾಪ, ಆಮೇಲೆ ತಿನ್ನುತ್ತೆ. 3 months ಯಾಕೋ ಡಲ್ ಆಗಿದೆ ಪಾಪ, ವಯಸ್ಸಾಗಿದ್ಯೋ ಏನೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ ಪಾಪ. ಓ ಮೈ ಗಾಡ್, ಇಲ್ಲಿಂದ ಕ್ರೇಜಿ ಆಗಿದೆ ಗಾಯ್ಸ್. ವ್ಯೂಸು ಸೂಪರ್ ಕಾಣ್ತಾ ಇದೆ ನಿಜ. ಅದೆಲ್ಲ ಫೋಟೋಸ್ ಎಲ್ಲ ತೊಗೊತಿದ್ದಾರೆ. ಇಟ್ಸ್ ಸೋ ಕ್ರೇಜಿ, ಸಕ್ಕತ್ತಾಗಿದೆ. ಸೋ ಅಮೇಜಿಂಗ್, ಸಕ್ಕತ್ತಾಗಿದೆ. ಕ್ರೇಜಿ ವ್ಯೂ. ಆಹಾ, ಈ ಹೋಟೆಲಿಂದ ಇಲ್ಲೊಂದು ಮಯೂರ್ ಅಂತ ಇದೆ, ಅದೇ ಫುಡಲ್ಲೆಲ್ಲ ಚೆನ್ನಾಗಿರೋದು. ಸೊ ಅಲ್ಲಿಗೆ ಬಂದ್ವಿ. ವ್ಯೂ ನೋಡಿ. Hi friends, this is my brother cars. This is Rolls Royce. My brother likes so much. That's why we buy with my dad. It's so costly. Yeah. Ronaldo has this car. So my brother got this. ಆರ್ಡರ್ ಮಾಡಿದ್ವಿ. ಮಶ್ರೂಮ್ ಚಿಲ್ಲೀಸ್ ಹಿಯರ್ ಟೇಸ್ಟ್ ಮಾಡೋಣ. ಇಲ್ಲಿ ಇದೊಂದೇ ಅನ್ಸುತ್ತೆ ಚೆನ್ನಾಗಿರೋದು. ಇದೆ ರೆಸ್ಟೋರೆಂಟ್, ಕಮ್ಮಿ ಆಪ್ಷನ್ಸ್ ಇದೆ. ಸೊ ತಿನ್ನೋಣ. ಸೊ ಯಮ್ಮಿ, ಚೆನ್ನಾಗಿದೆ, ಸೂಪರ್ ಆಗಿದೆ. ಒಂದು ಕಬಾಬ್ ಸರಾಯ್ಡ್ ನೂಡಲ್ಸ್ ಎಲ್ಲ ತಿನ್ನಾಕ್ಬಿಡೋದೆ ಇವಾಗ. ನೋಡ್ತೀನಿ ಯಾವ್ದು ಅಂತ. ನಂಗೂ ಮ್ಯಾಂಗೋನೆ, ನಿಮ್ಗೆ? 2 ಮ್ಯಾಂಗೋ 1 ಚಾಕ್ಲೇಟ್. ಆ್ಯಂಡ್ ಯಸ್, ಇದೊಂದು ವಿಫಲ್ಸ್ದು ಕೋನ್ ನೋಡಿರ್ತಿದ್ದೆ. ವಿಫಲ್ಸ್ದು ಬೌಲ್ ಥರದ್ದು, ಐ ಮೀನ್ ಬ್ಯಾಸ್ಕೆಟ್ ಇದೆ ಫಸ್ಟ್ ನೋಡಿದ್ದು. ಬಟ್ ಚೆನ್ನಾಗಿತ್ತು, ಒಂಥರ ಮಕ್ಳಿಗಂತೂ ಫುಲ್ ಆಕರ್ಷಣೆ. ಇದೊಂದು ಚಿನ್ನದ್ದು ಬಳೆ ಅಂದ್ಕೊಂಡು ನನ್ನ ಯಜಮಾನರು ರೇಗಿಸ್ತಿದ್ರು, ಚಿನ್ನದ ಬಳೆ ಬಿಟ್ಟೋಗ್ಬಿಟ್ಟಿದ್ದಾರಲ್ಲೇ ಅಂತ. ಇಟ್ಸ್ ಯಾವುದೋ ಮಗು ಪಾಪ ಬಿಟ್ಟೋಗಿದೆ. ಪಾಪ ನನ್ನ ಮಗಳು ಮಜ್ಜಿಗೆ ಕುಡಿತಿದೆ, ಬಂದು ಕಿತ್ಕೊಂಡ್ಬಿಡ್ತು. ಅದಕ್ಕೆ ಮರಿ ಕ್ರೈಯಿಂಗ್ ಹಿಯರ್. ಅಲ್ಲಿ ನೋಡಿ ಹೆಂಗ್ ತಿಂತಾ ಇದೆ, ಕೊಡೋದಂತ ಬಿಟ್ಟಿಲ್ಲ.
ಎಲ್ಲೆಲ್ಲೋ ಓಡೋಗ್ಬಿಡ್ತು ಪಾಪ. ಇವಾಗ ನಾವು ಬಂದಾಗ ಎಷ್ಟು ಕಡಿಮೆ ಇತ್ತು, ಫುಲ್ ಪಾರ್ಕಿಂಗ್ ಫಿಲಪ್ ಆಗ್ಬಿಟ್ಟಿದೆ. ನೋಡೋಕೆ ಸಖತ್ತಾಗಿ ಕಾಣ್ತಿದೆ. ಇವಾಗ ಏನ್ ಮಾಡ್ತಾ ಇದೀವಿ? Hi, welcome back to my mom channel. ಇವತ್ತು ತುಂಬಾ ಮಜಾ ಮಾಡಿದ್ವಿ. ನಾನಂತೂ ಹೆದರ್ಕೊಂಡೆ. ಏನ್ರಿ ಗೊತ್ತಾ, ಮಂಕಿ ನನ್ನಿಂದ ಮಜ್ಜಿಗೆ ಇಸ್ಕೊಂತದಕ್ಕೆ ಭಯ ಪಡ್ಕೊಂಡೆ. ಇವತ್ತು ಒಟ್ನಲ್ಲಿ ಏನೂ ಆಗಿಲ್ಲ, ಮಜಾ ಮಾಡಿದೆ. ಎಲ್ಲಾರು ಮಜಾ ಮಾಡಿದ್ರು. ಆಮೇಲೆ ಎಲ್ಲ ಸ್ವೀಟ್ ತಗೊಂಡಿದ್ವಲ್ಲ, ಮಂಕಿ ಎಸ್ಕೊಂಡು ಎಲ್ಲಾರು ತಿನ್ಕೊಂತ ಇದ್ರು ಮಂಕಿದು. ಆಮೇಲೆ ಇವಾಗ ಮನೆಗೆ ಹೋಗ್ತಾ ಇದೀವಿ. ಅಷ್ಟೇನಾ? ವ್ಲಾಗ್ಸ್ ಮುಗ್ಸೋಣ? ಮುಗ್ಸೋಣ. ನಾಳೆ ನಾನು ಮಾಡ್ತೀನಿ. ನನ್ನ ಬ್ಲಾಗ್ ಓಕೆನಾ?